ನೀವು ಅತಿ ಹೆಚ್ಚು ಕಾಫಿ ಸೋಡಾ ಕುಡಿತೀರಾ? ಹಾಗಿದ್ರೆ ಅಪಾಯವಿದೆ, ಜೋಕೆ. ದಿನವೂ 4 ಕಪ್ಗಿಂತ ಹೆಚ್ಚು ಕಾಫಿ ಕುಡಿದ್ರೆ ಲಕ್ವಾ ಸಂಭವಿಸುವ ಕಂಟಕವಿದೆ. ಅತಿಯಾಗಿ ಕಾಫಿ ಕುಡಿಯೋರಲ್ಲಿ 37% ಜನರಿಗೆ ಸ್ಟ್ರೋಕ್ ಅಪಾಯವಿದೆ. ಇನ್ನು ವಿಪರೀತ ಸೋಡಾ, ಕೃತಕ ಹಣ್ಣಿನ ರಸ, ತಂಪು ಪಾನೀಯಗಳನ್ನ ಮಿತಿ ಮೀರಿ ಕುಡಿಯೋರಿಗೂ ಅಪಾಯ ತಪ್ಪಿದ್ದಲ್ಲ. ಇಂಥದ್ದೊಂದು ಶಾಕಿಂಗ್ ವರದಿ ಬಹಿರಂಗಗೊಂಡಿದ್ದು, ಈ ಬಗ್ಗೆ ಸಂಶೋಧಕರು ಹೇಳಿದ್ದೇನು? ಈ ಸ್ಟೋರಿ ನೋಡಿ. ಹೃದಯದ ಆರೋಗ್ಯದ ವಿಷಯಕ್ಕೆ ಬಂದಾಗ ನಾವು ಏನನ್ನ ಸೇವನೆ ಮಾಡ್ತೇವೆ, ಕುಡಿಯುತ್ತೇವೆ ಅನ್ನೋದರ ಬಗ್ಗೆ ವಿಶೇಷ ಗಮನ ಹರಿಸೋದು ಮುಖ್ಯವಾಗುತ್ತೆ. ಕಾರ್ಬೋನೇಟೆಡ್ ಪಾನೀಯಗಳು ಮತ್ತು ಕೃತಕ ಹಣ್ಣಿನ ರಸಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಪಾರ್ಶ್ವವಾಯು ಅಪಾಯ ಹೆಚ್ಚಾಗತ್ತೆ ಅನ್ನೋದು ನಿಮಗೆ ತಿಳಿದಿದೆಯೇ? ಅದಲ್ಲದೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯು ಪ್ರತಿದಿನ 4 ಕಪ್ಗಿಂತ ಹೆಚ್ಚು ಕಾಫಿ ಕುಡಿದ್ರೆ ಅದು ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಅಂತ ಮತ್ತೊಂದು ಅಧ್ಯಯನವು ಆಘಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದೆ. ಈ ಸಂಶೋಧನೆ ಹೇಳುವ ಪ್ರಕಾರ ಪ್ರತಿನಿತ್ಯ 4 ಕಪ್ ಕಾಫಿಗಿಂತ ಹೆಚ್ಚು ಕುಡಿದ್ರೆ ಪಾರ್ಶ್ವವಾಯು ಅಪಾಯವು ಅನೇಕ ಪಟ್ಟು ಹೆಚ್ಚಾಗತ್ತೆ. ಇದಲ್ಲದೆ ಜನರು ತಂಪು ಪಾನೀಯಗಳನ್ನ ಕುಡಿಯಲು ಇಷ್ಟಪಡ್ತಾರೆ, ಆದ್ರೆ ಇದು ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾದ್ರೆ ಇವು ಯಾವ ರೀತಿಯಲ್ಲಿ ಅಪಾಯಕಾರಿ? ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಯಾವ ವಿಧಾನಗಳನ್ನ ಅನುಸರಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳಿ. ನಾವು ತಿನ್ನುವ ಹಾಗೂ ಕುಡಿಯುವ ಪದಾರ್ಥಗಳು ನಮ್ಮ ದೇಹದ ರಕ್ತನಾಳದ ಮೇಲೆ ಅನೇಕ ಪರಿಣಾಮಗಳನ್ನು ಬೀರುತ್ತೆ. ಅದರಲ್ಲೂ ಕೂಡ ಹೃದಯ ರಕ್ತನಾಳದ ಮೇಲೆ ನಾವು ತಿನ್ನುವ ಹಾಗೂ ಕುಡಿಯುವ ಪದಾರ್ಥಗಳ ಪರಿಣಾಮ ಉಂಟಾಗುವುದು ನಿಜ. ಕಾಫಿ ಕುಡಿಯುವುದು ಅನೇಕ ಆರೋಗ್ಯಕರ ಕಾರಣಗಳಿಂದ ಉತ್ತಮ, ಆದರೆ ಅದು ಅತಿಯಾಗಿ ಹೋದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುತ್ತಿವೆ ಹಲವು ಅಧ್ಯಯನಗಳು. ಅತಿಯಾದ್ರೆ ಅಮೃತವೂ ವಿಷವಾಗತ್ತೆ. ಇನ್ನು ಕಾಫಿ ಏನು? ಕಾಫಿ ಹಾಗೂ ಸೋಡಾ ಹೆಚ್ಚು ಸೇವಿಸೋದ್ರಿಂದ ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ನಮಗೆ ಕಾಡುತ್ತೆ. ಸದ್ಯ ಅಮೆರಿಕದ 2 ಅಧ್ಯಯನಗಳು ನಮ್ಮ ಪಾನೀಯಗಳ ಆಯ್ಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿವೆ. ಅತಿಯಾದ ಕಾಫಿ ಮತ್ತು ಸೋಡಾ ಸೇವನೆಯಿಂದ ಸ್ಟ್ರೋಕ್ ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗಿದೆ. ಕಾರ್ಬೋನೇಟ್ ಅಂಶ ಹೊಂದಿರುವ ಪಾನೀಯಗಳು ಹಾಗೂ ಜ್ಯೂಸ್ಗಳು ಪಾರ್ಶ್ವವಾಯು ಹೊಡೆತಕ್ಕೆ ಈಡಾಗುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗಿದೆ. ನಿತ್ಯ ನೀವು 4 ಕಪ್ ಕಾಫಿಗಿಂತ ಹೆಚ್ಚು ಸೇವಿಸಿದ್ರೆ ಈ ಅಪಾಯವಿದೆ ಎಂದು ಅಧ್ಯಯನಗಳು ಹೇಳಿವೆ. ಸಂಶೋಧನೆಗಳು ಏನು ಹೇಳುತ್ತೆ? ಮೆಕ್ಮಾಸ್ಟರ್ ವಿಶ್ವವಿದ್ಯಾನಿಲಯ, ಕೆನಡಾ ಮತ್ತು ಗಾಲ್ವೆ ವಿಶ್ವವಿದ್ಯಾನಿಲಯಗಳು ಕಾಫಿ ಅಥವಾ ಇತರ ಸಕ್ಕರೆ ಪಾನೀಯಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿವೆ. ಇದರ ಪ್ರಕಾರ ಕಾರ್ಬೋನೇಟೆಡ್ ಪಾನೀಯಗಳು ಅಥವಾ ಕೃತಕ ಹಣ್ಣಿನ ರಸಗಳನ್ನು ಆಗಾಗ ಕುಡಿಯೋದ್ರಿಂದ ಪಾರ್ಶ್ವವಾಯು ಅಪಾಯವನ್ನು 37% ಹೆಚ್ಚಿಸುತ್ತೆ. ಮತ್ತೊಂದು ಅಧ್ಯಯನದ ಪ್ರಕಾರ ಸಕ್ಕರೆಯಿಂದ ತಯಾರಿಸಿದ ಕಾರ್ಬೋನೇಟೆಡ್ ಪಾನೀಯಗಳು ಪಾರ್ಶ್ವವಾಯು ಅಪಾಯವನ್ನು 22% ಹೆಚ್ಚಿಸುತ್ತೆ. ಈ ಸಂಶೋಧನೆಯನ್ನ ಜರ್ನಲ್ ಆಫ್ ಸ್ಟ್ರೋಕ್ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಸ್ಟ್ರೋಕ್ ನಲ್ಲಿ ಪ್ರಕಟಿಸಲಾಗಿದೆ. ಈ ಯೋಜನೆಯಲ್ಲಿ 27 ದೇಶಗಳ 27,000 ಜನರು ಭಾಗಿಯಾಗಿದ್ರು. ಅದರಲ್ಲಿ 13,500 ಜನರು ಮೊದಲ ಬಾರಿಗೆ ಪಾರ್ಶ್ವವಾಯು ಅಪಾಯವನ್ನ ಎದುರಿಸಿದ್ದಾರೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಅಪಾಯವನ್ನ ಹೆಚ್ಚಿಸುವ ಈ ಪಾನೀಯಗಳಲ್ಲಿ ಏನಿದೆ? ಇದು ಆರೋಗ್ಯಕ್ಕೆ ಹಾನಿ ಮಾಡಲು ಕಾರಣವೇನು? ಈ ಪಾನೀಯಗಳು ಪಾರ್ಶ್ವವಾಯುವಿನ ಅಪಾಯವನ್ನ ಹೆಚ್ಚಿಸಲು ಕಾರಣವೇನು? ತಜ್ಞರ ಪ್ರಕಾರ ಮೆದುಳಿನ ಯಾವುದೇ ಭಾಗಕ್ಕೆ ರಕ್ತ ಪೂರೈಕೆ ಕಡಿತವಾದಾಗ ಅಥವಾ ಮೆದುಳಿನ ಕೋಶಗಳು ಹಾನಿಗೊಳಗಾದಾಗ ವ್ಯಕ್ತಿಯ ಪಾರ್ಶ್ವವಾಯುವಿಗೆ ಒಳಗಾಗ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಎಸ್ಕೆಮಿಕ್ ಪಾರ್ಶ್ವವಾಯು ಸಂಭವಿಸಬಹುದು. ಇದು ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಉಂಟಾಗುತ್ತೆ. ಇದು ಮೆದುಳಿನಲ್ಲಿ ಆಂತರಿಕ ರಕ್ತಸ್ರಾವಕ್ಕೆ ಕಾರಣವಾಗುತ್ತೆ. ಕೃತಕ ಹಣ್ಣಿನ ಪಾನೀಯಗಳು ಹೆಚ್ಚುವರಿ ಸಕ್ಕರೆ ಮತ್ತು ಸಂರಕ್ಷಕಗಳನ್ನು ಹೊಂದಿರುತ್ತೆ ಎಂದು ಈ ಸಂಶೋಧನೆ ಕಂಡುಹಿಡಿದಿದೆ. ಇದನ್ನು ಅತಿಯಾಗಿ ಕುಡಿಯೋದ್ರಿಂದ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ಪಾರ್ಶ್ವವಾಯುವಿನ ಅಪಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಮಹಿಳೆಯರು ಮತ್ತು ಬೊಜ್ಜು ಅಥವಾ ಇತರ ಕಾಯಿಲೆಗಳಿಂದ ಬಳಲ್ತಾ ಇರುವ ಜನರಲ್ಲಿ ಪಾರ್ಶ್ವವಾಯುವಿನ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಸಾಮಾನ್ಯವಾಗಿ ಪಾರ್ಶ್ವವಾಯು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗತ್ತೆ. ಇದರಿಂದಾಗಿ ಮೆದುಳಿಗೆ ಸಾಮಾನ್ಯವಾಗಿ ರಕ್ತದಿಂದ ಸಿಗಬೇಕಾದ ಆಕ್ಸಿಜನ್ ಸಿಗೋದಿಲ್ಲ. ಹೀಗಾಗಿ ಮೆದುಳಿನ ಸೆಲ್ಗಳು ಒಂದೊಂದಾಗಿ ಸಾಯುತ್ತಾ ಬರುತ್ತೆ. ಅಮೆರಿಕದಲ್ಲಿಯೇ ಅತಿ ಹೆಚ್ಚು ಜನರು ಈ ಪಾರ್ಶ್ವವಾಯುವಿನಿಂದ ಸಾವನ್ನಪ್ತಾರೆ ಎಂದು ಒಂದು ಅಧ್ಯಯನ ಹೇಳಿದೆ. ಪ್ರತಿ ವರ್ಷ ಅಲ್ಲಿ ಪಾರ್ಶ್ವವಾಯುವಿನಿಂದ ಅಸುನೀಗುವವರ ಸಂಖ್ಯೆ ಸುಮಾರು 7,95,000 ಅಂದ್ರೆ ನೀವು ನಂಬಲೇಬೇಕು. ಇದರ ಕಾರಣ ಕಂಡುಹಿಡಿಯಲೆಂದೇ ಒಂದು ಸಂಶೋಧನೆಯನ್ನ ಕೈಗೊಳ್ಳಲಾಗಿದೆ. ಅದರ ಫಲವಾಗಿ 2 ಅಧ್ಯಯನಗಳು ಹೊರಗೆ ಬಂದಿವೆ. ಒಂದು ಜನರಲ್ ಆಫ್ ಸ್ಟ್ರೋಕ್ ಹಾಗೂ ಮತ್ತೊಂದು ಇಂಟರ್ನ್ಯಾಷನಲ್ ಜನರಲ್ ಆಫ್ ಸ್ಟ್ರೋಕ್ ಎನ್ನುವುದು. ಈ ಒಂದು ಅಧ್ಯಯನದಲ್ಲಿ ಒಟ್ಟು 27 ದೇಶಗಳಿಂದ ಆಯ್ದ 27,000 ಜನರನ್ನ ಪರೀಕ್ಷಿಸುವುದರೊಂದಿಗೆ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಇವರಲ್ಲಿ ಸುಮಾರು 13,500 ಜನರು ಮೊದಲ ಬಾರಿಗೆ ಪಾರ್ಶ್ವವಾಯುವಿನಿಂದ ಬಳಲಿದವರಾಗಿದ್ದಾರೆ. ಈ ಒಂದು ಅಧ್ಯಯನದ ಪ್ರಕಾರ ನಿತ್ಯ ಕಾರ್ಬೋನೇಟ್ ಅಂಶವುಳ್ಳ ಪಾನೀಯಗಳನ್ನು ಕುಡಿಯುವ ಸಂಖ್ಯೆ 22%ರಷ್ಟಿದೆ. ಈ ಪ್ರಮಾಣದ ಜನರು ನಿತ್ಯ 3 ರಿಂದ 4 ಬಾರಿ ಕಾಫಿ, ಸೋಡಾ ಹಾಗೂ ಕಾರ್ಬೋನೇಟ್ ಅಂಶವುಳ್ಳ ಪಾನೀಯಗಳನ್ನು ಕುಡಿದಿದ್ದಾರೆ ಎಂದು ಹೇಳಲಾಗಿದೆ. ಫ್ರೂಟ್ ಜ್ಯೂಸ್ ಕುಡಿದು ಸ್ಟ್ರೋಕ್ನಂತಹ ರಿಸ್ಕ್ಗೆ ಒಳಗಾದವರ ಸಂಖ್ಯೆ 37%ರಷ್ಟಿದೆ. ಕಾಫಿ ಕುಡಿದು ಈ ರೀತಿಯ ಅಪಾಯಕ್ಕೆ ಒಳಗಾದವರ ಸಂಖ್ಯೆಯೂ ಕೂಡ 37%ರಷ್ಟಿದೆ. ಆದರೆ ನಿತ್ಯ 4 ಕಪ್ ಟೀ ಕುಡಿಯುವವರಲ್ಲಿ ಪಾರ್ಶ್ವವಾಯುವಿನ ಅಪಾಯ ಕಂಡುಬಂದಿದ್ದು ಕೇವಲ 19% ಮಾತ್ರ ಎಂದು ಹೇಳಲಾಗಿದೆ. ನಾವು ಯಾವ ರೀತಿಯ ಪಾನೀಯಗಳನ್ನು ಕುಡಿಯಬಹುದು? ಕಾಫಿ ಅಥವಾ ಚಹಾವನ್ನ ಬಿಟ್ಟು ಬಿಡಲಾಗದಿದ್ರು, ಆದರೆ ಅವುಗಳನ್ನು ಸೇವನೆ ಮಾಡೋದನ್ನ ಖಂಡಿತವಾಗಿಯೂ ಕಡಿಮೆ ಮಾಡಬೇಕು. ಅದಲ್ಲದೆ ಇದರ ಪರ್ಯಾಯವಾಗಿ ನೀವು ಗ್ರೀನ್ ಟೀ ಮತ್ತು ಗಿಡಮೂಲಿಕೆ ಚಹಾವನ್ನ ಬಳಸಬಹುದು. ಯಾಕೆ ಅಂದ್ರೆ ಅವು ಹಾನಿಕಾರಕವಲ್ಲ ಎಂದು ಹೇಳಲಾಗುತ್ತೆ. ಹಾಲಿನ ಬದಲು ಬಾದಾಮಿ, ಸೋಯಾ ಅಥವಾ ಓಟ್ಸ್ನಿಂದ ತಯಾರಿಸಿದ ಹಾಲನ್ನ ಕುಡಿಯಬಹುದು. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.